ಕರ್ನಾಟಕದ ಕೆಲ ಕ್ರಿಕೆಟರ್ಗಳ ಬಯೋಪಿಕ್ ಸಿನಿಮಾ ಬಂದರೆ ಆ ಸಿನಿಮಾದಲ್ಲಿ ಯಾವ ಕನ್ನಡದ ನಾಯಕ ನಟರು ಅವ್ರ ಪಾತ್ರ ನಿಭಾಯಿಸ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇದೊಂದು ತಮಾಷೆಗೆ ಮಾಡುವಂಥ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ. ನೀವೊಬ್ಬ ಕ್ರಿಕೆಟ್ ಲವರ್ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವೆಲ್ಕಮ್ ಟು ಏಮ್ ಸ್ಟುಡಿಯೋಸ್. KL ರಾಹುಲ್ ಪಾತ್ರದಲ್ಲಿ ರಕ್ಷಿತ್ ಶೆಟ್ಟಿ ಅವರು ಬಂದರೆ ತುಂಬ ಚೆನ್ನಾಗಿರುತ್ತೆ. ಇಬ್ಬರು ಕೂಡ ಕರಾವಳಿ ಭಾಗದವರಾಗಿರೋದ್ರಿಂದ ಆ ಭಾಷೆ ಹೊಂದಾಣಿಕೆ ಆಗ್ಬೋದು. ಅದರಿಂದ ರಕ್ಷಿತ್ ಶೆಟ್ಟಿ ಅವರು ಅವರ ಪಾತ್ರ ನಿಭಾಯಿಸ್ಬೋದು ಅಂತ ನಮ್ಮ ಅಭಿಪ್ರಾಯ. ವೆಂಕಿ ಸರ್ ಪಾತ್ರ ನಿಭಾಯಿಸೋಕ್ಕೆ ಡಾರ್ಲಿಂಗ್ ಕೃಷ್ಣ ಅವರೇ ಸೂಕ್ತ ಅಂತ ಹೇಳ್ಬೋದು. ಯಾಕೆಂದರೆ ಇಬ್ಬರು ಮಾತಾಡೋ ರೀತಿಯಾಗಿರ್ಬೋದು, ಅವರ ಹೈಟ್ ಇರ್ಬೋದು, ಆಲ್ಮೋಸ್ಟ್ ಸೇಮ್ ಇದೆ. ಅದರಿಂದ ಅವರ ಪಾತ್ರ ಇವರು ಚೆನ್ನಾಗಿ ನಿಭಾಯಿಸ್ಬೋದು ಅಂತ ನಮ್ಮ ಅಭಿಪ್ರಾಯ. ಬ್ಯಾಟ್ಸ್ಮನ್ನ ಬೌಲರ್ ಆಗಿ ಮಾಡ್ಬೋದು. ರಾಬಿನ್ ಉತ್ತಪ್ಪ ಅವರ ಪಾತ್ರದಲ್ಲಿ ದಿಗಂತ್ರವರು ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ. ದಿಗಂತ್ರವರು ಅವರ ಪಾತ್ರ ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ ಅಂತ ನಮ್ಮ ಅನಿಸಿಕೆ. ನಿಮ್ಮ ಅನಿಸಿಕೆ ಇದೇ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಕುಂಬ್ಳೆ ಅವರ ಬಯೋಪಿಕ್ ಸಿನಿಮಾದಲ್ಲಿ ಶಿವಣ್ಣರವರು ಆ್ಯಕ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಬ್ಬರು ಲೆಜೆಂಡ್ಗಳೇ, ಒಬ್ಬರು ಸಿನಿಮಾದಲ್ಲಿ ಲೆಜೆಂಡು, ಇನ್ನೊಬ್ಬರು ಕ್ರಿಕೆಟ್ನಲ್ಲಿ ಲೆಜೆಂಡು. ಅದರಿಂದ ಶಿವಣ್ಣರವರು ಅವರ ಕುಂಬ್ಳೆಯವರ ಪಾತ್ರಕ್ಕೆ ತುಂಬ ಸೂಕ್ತ ಅಂತ ನಮ್ಮ ಅಭಿಪ್ರಾಯ. ರಾಹುಲ್ ದ್ರಾವಿಡ್ರವರ ಬಯೋಪಿಕ್ ಸಿನಿಮಾದಲ್ಲಿ ಯಾವ ನಟ ಅಭಿನಯಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಸಿನಿಮಾ ಸುದ್ದಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀವಿ. ಅಲ್ಲಿ ತನಕ ಬಾಯ್ ಬಾಯ್.